4 ವರ್ಷದ ಹಿಂದೆ ಚಾಮರಾಜನಗರದಲ್ಲಿ ಒಂದು ದೊಡ್ಡ ದುರಂತ ನಡೆದಿರುತ್ತೆ. ಅದು ಕೋವಿಡ್ ಟೈಮಲ್ಲಿ ಒಂದೇ ರಾತ್ರಿ 36 ಸಾವಾಗುತ್ತೆ. ಆ ಸಾವಿಗೆ ನೇರ ಜವಾಬ್ದಾರಿ ಸರ್ಕಾರ ಆಗಿರುತ್ತೆ. ಯಾಕೆ ಅಂತಂದ್ರೆ ಆಕ್ಸಿಜನ್ ಪೂರೈಕೆ ಆಗದೆ ಇರೋ ಒಂದೇ ಒಂದು ಕಾರಣಕ್ಕೆ 36 ಜನ ಸಾವನ್ನಪ್ತಾರೆ. ಆ ಟೈಮಲ್ಲಿ BS ಯಡಿಯೂರಪ್ಪ ಅವರ BJP ಸರ್ಕಾರ ಇತ್ತು. ಆಪೋಸಿಷನ್ ಅಲ್ಲಿ ಇದೇ ರೂಲಿಂಗ್ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇತ್ತು. ಆ ಟೈಮಲ್ಲಿ ಇವ್ರುಗಳಿಗೆ ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಆಗ್ರಹ ವಿರೋಧ ಪಕ್ಷದಿಂದ ವ್ಯಕ್ತ ಆಗಿತ್ತು. 36 ಕುಟುಂಬಗಳಿಗೆ ನಿಜವಾಗ್ಲೂ ನ್ಯಾಯ ದೊರಕಿದೆಯಾ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರಾಗಿತ್ತು ಅಂತಂದ್ರೆ ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಲುಪೋಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿನ ನಿಮಗೆ ಈ ತರದ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ತಲುಪಿಸಂತ ಕೆಲಸನ ನಾನು ಮಾಡ್ತೀನಿ. ಮೇ 3ನೇ ತಾರೀಕು 2021 ಕೊರೋನಾ ಸೆಕೆಂಡ್ ವೇವ್ ಅತ್ಯಂತ ಭೀಕರವಾಗಿದ್ದಂತ ಸಮಯ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗೆ ನೀಡಬೇಕಾಗಿದ್ದಂತ ಆಕ್ಸಿಜನ್ ಸರಬರಾಜು ಕಡಿತಗೊಳ್ಳುತ್ತೆ. ಒಂದೇ ರಾತ್ರಿ 36 ರೋಗಿಗಳು ಮೃತಪಡ್ತಾರೆ. ನಿಮಗೆ ಗೊತ್ತಿರಬಹುದು, ಆ ಟೈಮಲ್ಲಿ ಮೈಸೂರು ಜಿಲ್ಲಾಡಳಿತಾಧಿಕಾರಿಯಾಗಿದ್ದಂತ ರೋಹಿಣಿ ಸಿಂಧೂರಿ ಮೇಡಮ್ ಅವ್ರ ಮೇಲೂ ಕೂಡ ಒಂದು ದೊಡ್ಡ ಅಪವಾದ ಕೇಳಿ ಬರುತ್ತೆ. ಅಂತಂದ್ರೆ ಮೈಸೂರಿಂದ ಇವರು ಆಕ್ಸಿಜನ್ ನ ಕಳಿಸಿರಲ್ಲ. ಯಾಕೆಂತಂದ್ರೆ ಆವಾಗ ಚಾಮರಾಜನಗರಕ್ಕೆ ಈ ಆಕ್ಸಿಜನ್ ಎಲ್ಲ ಸಪ್ಲೈ ಆಗ್ತಾ ಇದ್ದಿದ್ದು ಮೈಸೂರು ಒಂದು ಕೇಂದ್ರವಾಗಿತ್ತು ಈ ತರ ಆಕ್ಸಿಜನ್ ಸಪ್ಲೈಗೋಸ್ಕರ. ರೋಹಿಣಿ ಸಿಂಧೂರಿ ಮೇಡಮ್ ಅವ್ರ ಮೇಲೂ ಕೂಡ ತುಂಬಾ ಆಪಾದನೆಗಳು ಕೂಡ ಬಂದಿತ್ತು. ವ್ಯಾಪಕವಾದಂತ ಆಕ್ರೋಶ ಇಡೀ ಕರ್ನಾಟಕ ಫುಲ್ ಆಗಿತ್ತು. ಯಾಕೆಂತಂದ್ರೆ ಆ ಟೈಮಲ್ಲಿ ಜನಗಳಿಗೆ ಭಯ ಹುಟ್ಟಿದ್ದೇನು ಅಂತಂದ್ರೆ, ಇವತ್ತು ಚಾಮರಾಜನಗರ ಜಿಲ್ಲೆಗಾಗಿದೆ, ನಾಳೆ ನಮಗೆ ಎಲ್ಲರಿಗೂ ಕೂಡ ಬರುತ್ತೆ ಅನ್ನೋ ಭಯ ಕಾಡ್ತಾ ಇತ್ತು. ಈ ಘಟನೆ ಆದ್ಮೇಲೆ ತುಂಬಾ ತನಿಖೆ ನಡೆಯುತ್ತೆ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮೇಲೆ ಕೆಲವು ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಹುಟ್ಕೊಳ್ಳುತ್ತೆ. ಆದರೆ ಒಂದೇ ಒಂದು ಸತ್ಯ ಏನು ಅಂತಂದ್ರೆ, ಸಂತ್ರಸ್ತ ಕುಟುಂಬಗಳಿಗೆ ತಕ್ಷಣದ ನ್ಯಾಯ ಅಂತೂ ಖಂಡಿತ ಸಿಗಲಿಲ್ಲ. ಹೋರಾಟ ವರ್ಷಗಟ್ಟಲೆ ಮುಂದುವರಿತು. ಯಾರು 36 ಜನ ಆ ಒಂದೇ ಒಂದು ರಾತ್ರಿ ಸತ್ತೋದ್ರೋ ಅವರ ಮನೆಯವರುಗಳಿಗೆ ಒಂದು ನ್ಯಾಯ ಬೇಕಾಗಿರುತ್ತೆ. ಆವತ್ತು ಆಪೋಸಿಷನ್ ಪಾರ್ಟಿನಲ್ಲಿ ಇದ್ದಂತ ಇದೇ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ್ರೆ ಇವ್ರಿಗೆಲ್ರಿಗೂ ಕೂಡ ಉದ್ಯೋಗ ಕೊಡ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ಬಿಟ್ಟಿರುತ್ತೆ. ಅದು ಜಸ್ಟ್ ವಿರೋಧ ಪಕ್ಷ ಇಲ್ಲಿಯವರು ಕೊಟ್ಟಿದ್ದಲ್ಲ, ಸ್ವತಃ ರಾಹುಲ್ ಗಾಂಧಿ ಅವರೇ ಭಾರತ್ ಜೋಡೋ ಯಾತ್ರೆ ವೇಳೆನಲ್ಲಿ ಚಾಮರಾಜನಗರದಲ್ಲಿ ಸತ್ತೋದಂಥ 36 ಜನಗಳಿಗೆ ನಾವು ಅಧಿಕಾರ ಬಂದರೆ 100% ಅವ್ರಗಳಿಗೆ ಉದ್ಯೋಗಾವಕಾಶನ ಕಲ್ಪಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿರ್ತಾರೆ. ಈಗೇನು ಕಾಂಗ್ರೆಸ್ ಸರ್ಕಾರ ಇದೆಯೋ, ಇವರು ಆ 36 ಕುಟುಂಬಗಳಲ್ಲಿ ಯಾರ್ಯಾರು ಒಬ್ಬೊಬ್ಬರನ್ನ ಕಳ್ಕೊಂಡಿದಾರಲ್ಲ ಆ ಫ್ಯಾಮಿಲಿಗೆ ಒಂದೊಂದು ಉದ್ಯೋಗಾವಕಾಶ, ಸರ್ಕಾರಿ ನೌಕರಿನ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದೆ. ಇದೇ ಜನವರಿ 26ನೇ ತಾರೀಕು ಅಂತಂದ್ರೆ ಗಣರಾಜ್ಯೋತ್ಸವ ದಿನ ಸಂತ್ರಸ್ತ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೇಮಕಾತಿ ಆದೇಶವನ್ನ ವಿತರಣೆ ಮಾಡ್ತಾರೆ ಅನ್ನೋ ಒಂದು ನ್ಯೂಸ್ ಹೊರಗಡೆ ಬಂದಿದೆ. ಈಗ ಆಕ್ಚುಲಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಒಂದು ಇವ್ರುಗಳಿಗೆಲ್ಲರಿಗೂ ಕೂಡ ಉದ್ಯೋಗ ಸಿಕ್ತು ಅಂತ ಹೇಳಕ್ಕೆ. ಯಾಕೆಂತಂದ್ರೆ ಚಾಮರಾಜನಗರದಲ್ಲಿ ನಡೆದಂತ ಆ ದುರಂತಕ್ಕೆ ನ್ಯಾಯ ಸಿಕ್ತಾ ಇಲ್ವಾ ಅನ್ನೋ ವಿಚಾರನ ಹೇಳಕ್ಕೆ. ಹೌದು, ಆಬ್ವಿಯಸ್ಲಿ ಇವಾಗ ನ್ಯಾಯ ಸಿಕ್ಕಿದೆ. ಆದರೆ ನಾನು ಪ್ರತಿಯೊಂದು ವಿಡಿಯೋನೂ ಮಾಡಬೇಕಾದ್ರೆ ಯಾವುದಾದ್ರೂ ಇದರಿಂದ ನಾವು ಏನಾದರೂ ಒಂದು ತಿಳ್ಕೋಬೇಕು ಅನ್ನೋ ಒಂದು ವಿಚಾರನ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ವಿಡಿಯೋನ ಮಾಡ್ತೀನಿ. ಸೊ ಈ ಒಂದು ಇನ್ಸಿಡೆಂಟಿಗೆ ಬಂತು ಅಂತಂದರೆ, ಅಲ್ಲ ಸರ್ಕಾರ ಅವರ ಒಂದು ಆಡಳಿತ ವೈಫಲ್ಯದಿಂದ ಆಗಿರೋ ಒಂದು ಇದಕ್ಕೆ ಸರ್ಕಾರಿ ಉದ್ಯೋಗ ಒಂದೇನಾ ಪರಿಹಾರ? ಇದಕ್ಕೇನಾದರೂ ರೂಲ್ ಇದೆಯಾ? ಅಲ್ಲ, ಇದು ಒಂದು ಲೆಕ್ಕಕ್ಕೆ ಒಳ್ಳೇದಾಗುತ್ತೆ. ಯಾಕೆಂತಂದರೆ ಕಳ್ಕೊಂಡಿರೋ ಕುಟುಂಬಗಳಿಗೆ ಒಂದು ಆಶಾಕಿರಣ ಆಗುತ್ತೆ. ಎರಡನೇ ಡೌಟ್ ಏನು ಅಂತಂದ್ರೆ, ಇದರ ಪರಿಣಾಮದಿಂದ ಈ ವರ್ಷಾನುಗಟ್ಲೆ ಪಾಪ ಕೂತ್ಕೊಂಡು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಓದಿ ಸಾಮಾನ್ಯವಾದ ಉದ್ಯೋಗ ಆಕಾಂಕ್ಷಿಗಳು ಏನಿರ್ತಾರೋ ಅವರೆಲ್ಲರೂ ಒಂದು ಕನ್ಸು ಕಟ್ಕೊಂಡಿರ್ತಾರೆ. ಅವ್ರ ಮೇಲೆ ಏನಾದರೂ ಇದು ಪರಿಣಾಮ ಆಗುತ್ತಾ ಅನ್ನೋ ಒಂದು ದೊಡ್ಡ ಕ್ವಶನ್ ನಮ್ಮ ತಲೆನಲ್ಲಿ ಹುಟ್ಟುತ್ತೆ. ಇವಾಗ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಕೊಡೋದ್ರಿಂದ ಕೆಲವೊಂದು ಅನುಕೂಲಗಳು ಆಗುತ್ತೆ, ಕೆಲವೊಂದು ಅನಾನುಕೂಲಗಳು ಕೂಡ ಆಗುತ್ತೆ. ಅನುಕೂಲ ಏನು ಅಂತಂದ್ರೆ, ತಕ್ಷಣದ ಮಟ್ಟಿಗೆ ಒಂದು ಆರ್ಥಿಕ ಭದ್ರತೆ ಸಿಗುತ್ತೆ. ಯಾರಿಗೆ? ಕುಟುಂಬದ ಏಕೈಕ ಆದಾಯದ ಮೂಲ ಹೋದಾಗ ಸರ್ಕಾರಿ ಉದ್ಯೋಗ ಜೀವನಾಧಾರ ಆಗುತ್ತೆ. ಎಕ್ಸಾಂಪಲ್, ಸರ್ಕಾರಿ ನೌಕರಲ್ಲಿ ಇದ್ದವ್ರು ಏನಾದರೂ ಅವರೊಬ್ಬರೇ ಆ ಫ್ಯಾಮಿಲಿಗೆ ಆಧಾರವಾಗಿದ್ದು ಅವ್ರೇನಾದ್ರು ಸತ್ತೋದಾಗ ಆ ಫ್ಯಾಮಿಲಿ ನೆಕ್ಸ್ಟ್ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ದಾರಿ ಗೊತ್ತಾಗಲ್ವಲ್ಲ, ಅದಕ್ಕೆ ಇದು ಆಧಾರ ಆಗುತ್ತೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಯಾವುದಾದ್ರೂ ಸರ್ಕಾರದ ನಿರ್ಲಕ್ಷ್ಯದಿಂದ ಒಂದು ಇನ್ಸಿಡೆಂಟ್ ನಡೆದು ಅದರಲ್ಲಿ ಯಾರಾದರೂ ಸತ್ತಾಗ ಅವ್ರಿಗೆ ಉದ್ಯೋಗಾವಕಾಶ ಕೊಡೋಂಥದ್ದು ಸರ್ಕಾರ ತನ್ನ ಒಂದು ಹೊಣೆಗಾರಿಕೆಯನ್ನು ಇಂಡೈರೆಕ್ಟಾಗಿ ಅದು ಒಪ್ಕೊಂಡಂಗೆ. ಅಂದರೆ ಹೌದು, ನಾನು ಫೇಲ್ ಆದೆ ನಿಮ್ಮನ್ನು ಕಾಪಾಡ್ಕೊಳ್ಳೋದ್ರಲ್ಲಿ, ಅದಕ್ಕೋಸ್ಕರ ತಗೊಳ್ಳಿ ನಾನೊಂದು ಸರ್ಕಾರಿ ಉದ್ಯೋಗನ ಕೊಡ್ತಾ ಇದ್ದೀನಿ ಅನ್ನೋ ಮೆಸೇಜ್ನ ಇಂಡೈರೆಕ್ಟಾಗಿ ಅವರು ಹೇಳ್ತಾ ಇದ್ದಾರೆ ಅಂತ ನಮಗೆ ಅನ್ಸೋದು ಕರೆಕ್ಟಾ ಇಲ್ವಾ? ಸಾಮಾಜಿಕ ನ್ಯಾಯದ ಒಂದು ಭರವಸೆಯಿಂದ ನೋಡೋದಾದರೆ, ಹೌದಪ್ಪ ಸರ್ಕಾರ ನಮ್ಮನ್ನು ಕೈ ಬಿಡಲ್ಲ, ಏನಾದರೂ ಒಂದು ಆದಾಗ ನಮ್ಮ ಜೊತೆ ಸರ್ಕಾರ ಇರುತ್ತೆ ಅನ್ನೋ
ಭರವಸೆ ಮೂಡಿಸುತ್ತೆ. ಇನ್ನು ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಕೊಡೋದ್ರಿಂದ ಆಗಂತ ಅನಾನುಕೂಲಗಳು ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದರಿಂದ ಮೆರಿಟ್ ಸಿಸ್ಟಮ್ಗೆ ಧಕ್ಕೆ ಆಗುತ್ತೆ. ಏನಪ್ಪ ಇದು ಮೆರಿಟ್ ಸಿಸ್ಟಮ್ ಅಂತಂದ್ರೆ, ವರ್ಷಾನುಗಟ್ಲೆ ಓದಿ ಪರೀಕ್ಷೆ ಬರೆದು ಕಾಯ್ದು ಪ್ರತಿಭಾನ್ವಿತ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, ಒಂದು ಸರ್ಕಾರಿ ಉದ್ಯೋಗನ ನಂದಾಗಿಸ್ಕೊಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡು ಅವರ ಜೀವನನ ವೆಯ್ಟ್ ಮಾಡಿ ಪಡಿಲೇಬೇಕು ಅಂತ ಅಂದ್ಬಿಟ್ಟು ಕೂತಿರ್ತಾರೆ. ಅವ್ರುಗಳಿಗೆ ಎಲ್ಲೋ ಒಂದು ಕಡೆ ಇದರಿಂದ ಅನ್ಯಾಯ ಆಗ್ಬೋದು. ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೆ ಅವಕಾಶ ಕಡಿಮೆ ಆಗ್ಬೋದು. ಈ ಥರ ಪ್ರತಿಯೊಂದು ಅನುಕಂಪದ ಆಧಾರದ ಮೇಲೆ ಉದ್ಯೋಗನ ಕೊಡ್ತಕ್ಕಂಥದ್ದು ಅಥವಾ ಅಪಾಯಿಂಟ್ನ ಮಾಡ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದು ಸಾಮಾನ್ಯ ಅಭ್ಯರ್ಥಿಗೆ ಏನು ಮಾಡುತ್ತೆ, ಒಂದು ಅವಕಾಶನ ಎಲ್ಲೋ ಒಂದು ಕಡೆ ಕಿತ್ಕೊಂಡಂಗೆ ಆಗುತ್ತೆ. ಇನ್ನು ಇದರಲ್ಲಿ ಮೇಜರ್ ಡೇಂಜರ್ ವಿಚಾರ ಏನು ಅಂತಂದರೆ, ಎಲ್ಲ ದುರಂತಕ್ಕೂ ಉದ್ಯೋಗ ಅನ್ನೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕೆ ಅಂತ ಕೇಳಿ, ಒಂದು ಪರಿಹಾರ ಅಂತಂದ್ರೆ ಅದು ಸರ್ಕಾರದ ಉದ್ಯೋಗ ಅಂತಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇವಾಗ ಯಾವ್ದಾದ್ರು ಒಂದು ಕ್ರಿಮಿನಲ್ ಆಕ್ಟಿವಿಟಿ ನಡೆದಿರುತ್ತೆ, ಅದರಲ್ಲಿ ಒಬ್ರು ಸತ್ತೋಗಿರ್ತಾರೆ, ಅವ್ರಿಗೂ ಕೂಡ ಕಾಂಪನ್ಸೇಟ್ ಒಂದು ಉದ್ಯೋಗನ ಕೊಡಿ ಅಂತ ಹೇಳೋದು. ಎಕ್ಸಾಂಪಲ್, ಈಗ ದರ್ಶನ್ ವರ್ಸಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆಯಲ್ಲ, ಅದರಲ್ಲಿ ಎಷ್ಟೋ ಕೂಗುಗಳು ರೇಣುಕಾಸ್ವಾಮಿ ಅವರ ಮನೆಗೆ ಸರ್ಕಾರಿ ಉದ್ಯೋಗನ ಕೊಡಬೇಕು ಅನ್ನೋ ಒಂದು ಕೂಗನ್ನ ಕೂಡ ಕೇಳಿತ್ತು. ಈಗ ಯೋಚನೆ ಮಾಡಿ, ಎಲ್ಲಾ ಇನ್ಸಿಡೆಂಟ್ಗಳಿಗೂ ಒಂದು ಉದ್ಯೋಗಾವಕಾಶ, ಒಂದು ಉದ್ಯೋಗನ ಅನುಕಂಪದ ಆಧಾರದ ಮೇಲೆ ಕೊಡಬೇಕು ಅನ್ನೋದಾದ್ರೆ, ಈಗ ಓದ್ಕೊಂಡು ಬರೋರು ಮುಂದಕ್ಕೆ ಲೈಫಲ್ಲಿ ನಾನು ಓದೇನಾದ್ರೂ ಮಾಡ್ತೀನಿ ಅಂತ ಅನ್ಕೊಳ್ಳೋರು ಏನ್ ಮಾಡಬೇಕು ಅನ್ನೋದೇ ದೊಡ್ಡ ಕ್ವಶನ್. ಇಲ್ಲಿ ಕಾನೂನು ಏನಪ್ಪಾ ಹೇಳುತ್ತೆ ಅನ್ನೋದಾದ್ರೆ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಇದ್ರ ಬಗ್ಗೆ ಹೇಳಿದೆ. ಏನಂತಂದ್ರೆ, ಈ ಥರ ಕಾಂಪನ್ಸೇಟ್ ಅಪಾಯಿಂಟ್ಮೆಂಟ್ ಅಂತ ಹೇಳೋದು ಎಕ್ಸೆಪ್ಷನ್ ಅಷ್ಟೇ, ಇದು ರೈಟ್ ಅಲ್ಲ ಅಂತ. ಅಂದರೆ ಅನುಕಂಪದ ಆಧಾರದ ಮೇಲೆ ಒಂದು ಉದ್ಯೋಗಾವಕಾಶನ ಕೊಡೋದು ಒಂದು ಮಾನವೀಯತೆ ಆಧಾರದ ಮೇಲೆ ಹೊರತು, ನನ್ನ ಮನೇಲಿ ಯಾರೋ ಒಬ್ಬರು ಈ ಥರ ಹೊರಟೋಗ್ಬಿಟ್ಟಿದ್ದಾರೆ, ಇವ್ರಿಗೆ 100% ಒಂದು ಉದ್ಯೋಗ ಕೊಡಲೇಬೇಕು, ನನ್ನ ರೈಟ್ಸು, ನನ್ನ ಜನ್ಮಸಿದ್ಧ ಹಕ್ಕು ನನಗೆ ಕೊಡಲೇಬೇಕು ಅಂತ ಕೇಳ್ಕೊಳ್ಳೋಕ್ಕಾಗಲ್ಲ. ಹಂಗಾದ್ರೆ ಇನ್ಯಾವುದ್ರಲ್ಲಪ್ಪ ಈ ಥರ ಅನುಕಂಪದ ಆಧಾರದ ಮೇಲೆ ಕೊಡ್ಬೋದು ಅಂತಂದರೆ, ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ, ಜೊತೆಗೆ ಸೀಮಿತ ಉದ್ಯೋಗಗಳಿಗೆ ಮಾತ್ರ ಅರ್ಹತೆ ಪರಿಶೀಲನೆ ಮಾಡ್ತಾರೆ. ಸೊ ಈ ಥರ ಅವರ ಅರ್ಹತೆ, ಈಗ ಫ್ಯಾಮಿಲಿಲಿ ಇನ್ ಕೇಸು ಆಯ್ತಪ್ಪ ಅನುಕಂಪದ ಆಧಾರದ ಮೇಲೆ ಒಂದು ಉದ್ಯೋಗನ ಕೊಡೋದೇ ಆದ್ರೂ ಅವರಿಗೆ 100% ಆ ಮನೇಲಿರೋರು ಯಾರು ಒಬ್ಬರು ಆ ಉದ್ಯೋಗಕ್ಕೆ ಅರ್ಹರಿರಬೇಕಲ್ಲ, ಅದನ್ನು ಕೂಡ ಚೆಕ್ ಮಾಡ್ತಾರೆ. ಇನ್ನು ಉದ್ಯೋಗಕ್ಕಿಂತಲೂ ಹೆಚ್ಚು ಯಾವುದು ಒಳ್ಳೆಯದಪ್ಪ ಇದಕ್ಕೆ ಪರಿಹಾರ ಕೊಡೋದು ಅಂತ ಅನ್ನೋದಾದರೆ, ಹೆಚ್ಚಿನ ಪರಿಹಾರದ ಹಣ ಕೊಡೋದಾಗಿರ್ಬೋದು, ಅಥವಾ ಅಲ್ಲಿ ಮನೆಯವ್ರು ಯಾರಾದರೂ ಮಕ್ಕಳಿತ್ತು ಅಂತಂದರೆ ಅವರ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿನ ಹೊಣೆ ಹೊತ್ಕೊಳ್ಳುವಂಥದ್ದಾಗಿರೋದು ಸರ್ಕಾರ, ಅಥವಾ ಆ ಮನೆಯವರಿಗೆ ಇನ್ನೊಂದು ಆದಾಯದ ಮೂಲ ಹೆಚ್ಚಿಸೋಕೆ ಅಂತ ಒಂದು ಸ್ಕಿಲ್ ಟ್ರೈನಿಂಗನ್ನು ಕೊಡೋದಾಗಿರ್ಬೋದು. ಇವೆಲ್ಲವೂ ಕೂಡ ಉತ್ತಮ ಪರಿಹಾರಗಳೇ. ನೋಡಿ, ಇವಾಗ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಇವ್ರುಗಳಿಗೆಲ್ಲ ಏನು ಉದ್ಯೋಗ ಕೊಡ್ತಾ ಇದ್ದಾರೋ ಅದು ಖಂಡಿತ ನನಗೂ ಕೂಡ ಖುಷಿ ಸಿಗ್ತಾ ಇದೆ. ಯಾಕೆ ಅಂತಂದರೆ, ಬಡ ಕುಟುಂಬಗಳು ಅವ್ರುಗಳೆಲ್ಲ ಏನೇನೋ ಕಳ್ಕೊಂಡಿರ್ತಾರೆ. ಸೊ ಅವ್ರಿಗೆ ಅಟ್ಲೀಸ್ಟು ಅವ್ರ ಮನೆಯವ್ರನ್ನ ಕಳ್ಕೊಂಡಿರೋ ಒಂದು ಇದರಲ್ಲಿ ಅವರ ಒಂದು ಆದಾಯದ ಮೂಲ ಇಲ್ಲ ಅಂತಂದಾಗ ಅವ್ರಿಗೊಂದು ಕೆಲಸ ಸಿಗುತ್ತೆ ಅಂತಂದರೆ ನನಗೂ ಖುಷಿನೇ. ಆದರೆ ಈಗ ನಾನು ಹೇಳೋ ಪ್ರಶ್ನೆ ಏನು ಅಂತಂದರೆ, ನಾನು ಇದನ್ನು ಸರ್ಕಾರಕ್ಕೆ ಕೇಳ್ತೀನಿ. ಈಗ ಸರ್ಕಾರ ಹೌದು ನಾನು ಇದಕ್ಕೆ ಒಪ್ಪಿಕೊಂಡು ಇವ್ರುಗಳಿಗೆಲ್ಲ ಉದ್ಯೋಗ ಕೊಡ್ತಾ ಇದ್ದೀನಿ, 36 ಉದ್ಯೋಗ ಕೊಡ್ತಾ ಇದ್ದೀನಿ ಅಂತಂತಂದರೆ ಅದರ ಅರ್ಥ ಏನು? ಆವತ್ತು ಸರ್ಕಾರ ಫೇಲ್ ಆಗಿದ್ದಂತೂ ಸತ್ಯ. ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿಕೊಂಡು ಜನರನ್ನು ಸಾಯಿಸಿದ್ದಂತೂ 100% ಸತ್ಯ. ಈಗ ನನ್ನ ಕ್ವಶನ್ ಏನು ಅಂತಂದರೆ, ಆ ಟೈಮಲ್ಲಿ ಯಾರ್ಯಾರು ಅಧಿಕಾರದಲ್ಲಿದ್ದಂಥ ಆಡಳಿತ ವರ್ಗ ಏನಿತ್ತೋ ಇದನ್ನು ಎಡವಟ್ಟು ಮಾಡಿದ್ರಲ್ಲ, ಅವ್ರುಗಳ ಮೇಲೆ ಏನು ಆಕ್ಷನ್ ತಗೊಂಡ್ರು? ಈಗ ಹೆಂಗೆ 36 ಕುಟುಂಬಗಳಿಗೆ ಉದ್ಯೋಗ ಕೊಡ್ತಾ ಇದ್ದಾರೋ, ಅದ್ರ ಜೊತೆಗೇ ನಾವು ಆ ಟೈಮಲ್ಲಿ ಯಾರ್ಯಾರು ಈ ಒಂದು ಇನ್ಸಿಡೆಂಟ್ಗೆ, ದುರಂತಕ್ಕೆ ಆಕ್ಸಿಜನ್ ಸಿಗದೆ ಇವರೆಲ್ಲ ಸತ್ತರೋ, ಇವ್ರುಗಳ ಸಾವಿಗೆ ಕಾರಣ ಯಾರಾದರೋ ಅವ್ರುಗಳ ಮೇಲೆಲ್ಲ ಏನೇನು ಆಕ್ಷನ್ ತಗೊಂಡಿದ್ದೀವಿ, ಅವರನ್ನು ಯಾವ್ಯಾವ ರೀತಿ ಶಿಕ್ಷೆಗೆ ಒಳಪಡಿಸಿದ್ದೀವಿ, ಇದರಲ್ಲಿ ನಿಜವಾಗ್ಲೂ ಯಾರು ತಪ್ಪು ಮಾಡಿದ್ದಾರೆ, ಈಗ ತನಿಖೆ ಅಂತೆ ಅದಂತೆ ಇದಂತೆ ಎಲ್ಲನೂ ಹೇಳಿದ್ರಲ್ವ, ಆ ತನಿಖೆಯ ವಿವರನೂ ಕೂಡ ಕೊಟ್ಟು ಆವತ್ತು ಪಬ್ಲಿಷ್ ಮಾಡ್ತು ಅಂತಂದರೆ ಆವಾಗಷ್ಟೇ ನನ್ನ ಪ್ರಕಾರ ಸತ್ತಿರ ಆ 36 ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅಂತ ಭಾವಿಸ್ತೀನಿ. ಹೌದು, ಕೆಲಸದಿಂದ ಮನೆಯವರ ಒಂದು ಕುಗ್ಗು, ಆ ಒಂದು ಕೊರತೆ ಅವೆಲ್ಲ 100% ಕಡಿಮೆ ಆಗುತ್ತೆ. ಇನ್ನು ಅವ್ರ ಜೀವನ ಮಾಡ್ಕೊಂಡು ಹೋಗೋಕ್ಕೂ ಸರಿ ಹೋಗುತ್ತೆ. ಆದರೆ ಸತ್ತಂಥ ಆ ವ್ಯಕ್ತಿಗಳಿಗೆ ನ್ಯಾಯ ಸಿಕ್ಕಿದೆಯಾ? ಸೊ ಇದಿಷ್ಟು ಇನ್ಸಿಡೆಂಟ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಆ್ಯಂಡ್ ಚಾಮರಾಜನಗರ ಜನತೆಗೆ ನಾನು ಈ ವಿಚಾರನ ತಿಳಿಸ್ಬೇಕಾಗಿತ್ತು. ಈ ಥರದ್ದು ಏನು ಇನ್ಸಿಡೆಂಟ್ ಆಗಿದೆಯೋ ಅದರಲ್ಲಿ ನಿಮ್ಗಳಿಗೆ ಅಥವಾ ಯಾರು ಈ 36 ಜನ ಸತ್ತಿದ್ದಾರೋ ಅವ್ರ ಕುಟುಂಬಗಳಿಗೆ ಆದೇಶ ಬರ್ತಾ ಇದೆ ಅಂತ. ಆದರೆ ಈಗ ಈ ವಿಡಿಯೋ ನೋಡ್ತಾ ಇರೋ ನಿಮಗೆ ನಿಜವಾಗ್ಲೂ ಈ ವಿಚಾರದ ಬಗ್ಗೆ ಏನು ಅನಿಸುತ್ತೆ ಅಂತ
ನಿಮ್ಮ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇಲ್ಲಿವರೆಗೂ ಚಾನಲ್ನ ನೋಡಿದ್ದೀನ ಅಂತಂದರೆ ನಿಮಗೆ ನಾನು ಆಗ್ತಾ ಇರ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ತಾನೇ ನಾನು ದಿನ ಹಾಕುವಂಥ ಒಳ್ಳೊಳ್ಳೆ ವಿಚಾರಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.